ತವದಿಂದ ಮಾಡುವಂತಹ ಈ ಗೊಜ್ಜು ಸಖತ್ ರುಚಿಯಾಗಿರುತ್ತೆ. ಮಜ್ಜಿಗೆ ಮೆಣಸಿನ ಬದನೆಕಾಯಿ ಗೊಜ್ಜು ಸೂಪರ್ ಆಗಿರುತ್ತೆ. ಡಿಫ್ರೆಂಟ್ ಆದ ರೆಸಿಪಿ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ ಬದನೆಕಾಯಿನ ತೊಳೆದು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರುವಂತಹ ಬದನೆಕಾಯಿ ಮೇಲಿಂದ ಪುಡಿ ಉಪ್ಪನ್ನು ಹಾಕ್ಕೊಳ್ಬೇಕು. ಈ ರೀತಿ ಬದನೆಕಾಯಿ ಇನ್ನೊಂದು ಕಡೆನೂ ಪುಡಿ ಉಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಈ ಗೊಜ್ಜು ಮಾಡೋಕ್ಕೆ ರೊಟ್ಟಿ ಮಾಡುವಂತಹ ತವಾ ತಗೊಂಡಿದ್ದೀನಿ. ತವಾಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಬದನೆಕಾಯಿನ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಇಟ್ಕೊಳ್ಳಿ. ಹಾಕಿರುವಂತಹ ಎಣ್ಣೆಯಲ್ಲಿ ಬದನೆಕಾಯಿನ ರೋಸ್ಟ್ ಮಾಡಿಕೊಳ್ಬೇಕು. ಪೂರ್ತಿ ಬದನೆಕಾಯಿನ ಇಟ್ಟ ನಂತರ ಮೇಲಿಂದ ಈ ರೀತಿ ಅರಸಿನ ಪುಡಿ ಹಾಕ್ಕೊಳ್ಬೇಕು. ಮಧ್ಯ ಮಧ್ಯದಲ್ಲಿ ಈ ರೀತಿ 2 ಕಡೆನೂ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಬದನೆಕಾಯಿನ ತೆಳುವಾಗಿ ಕಟ್ ಮಾಡಿರೋದ್ರಿಂದ ಇದು ಬೇಗ ಫ್ರೈ ಆಗುತ್ತೆ. ನೋಡಿ, ಬದನೆಕಾಯಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಬೆಂದು ರೋಸ್ಟ್ ಆಗಿರಬೇಕು. ಈ ಬೆಂದಿರುವಂತಹ ಬದನೆಕಾಯಿನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿ 6 ಮಜ್ಜಿಗೆ ಮೆಣಸನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಸಿಪ್ಪೆ ತೆಗೆದಿರುವಂತಹ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಕ್ಲೀನಾಗಿ ತೊಳೆದು ಕಟ್ ಮಾಡಿರುವಂತಹ ಅರ್ಧ ಇಂಚಿನಷ್ಟು ಶುಂಠಿ, ಅರ್ಧ ಸ್ಪೂನಿನಷ್ಟು ಧನಿಯಾ, ಅರ್ಧ ಸ್ಪೂನಿನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1/4 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಈ ಎಲ್ಲ ಪದಾರ್ಥಗಳನ್ನು ಈ ರೀತಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಉಪ್ಪು ಬದನೆಕಾಯಿಗೆ ಹಾಕಿರ್ತೀವಿ, ಹಾಗೆ ಮಜ್ಜಿಗೆ ಮೆಣಸಲ್ಲಿ ಉಪ್ಪು ಇರೋದ್ರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ತವಾ ಬಿಸಿಗಿಟ್ಟು ತವಾಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿ ರುಬ್ಬಿರುವಂತಹ ಮಸಾಲೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನೀರನ್ನು ಸೇರಿಸಿ ಕುದಿ ಬರಿಸಬೇಕು. ಮಸಾಲೆ ಪದಾರ್ಥಗಳು ಹಸಿ ಆಗಿರೋದ್ರಿಂದ ಇದನ್ನು ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ನಾನಿಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ದೇನೆ. ನೀರು ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಬೇಕು. ಗೊಜ್ಜು ಚೆನ್ನಾಗಿ ಒಮ್ಮೆ ಕುದಿ ಬಂದ ನಂತರ ಅರ್ಧ ಸ್ಪೂನಿನಷ್ಟು ಅಕ್ಕಿ ಹಿಟ್ಟಿಗೆ 1/4 ಲೋಟದಷ್ಟು ನೀರನ್ನು ಹಾಕಿ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರುವಂತಹ ಈ ಪೇಸ್ಟನ್ನು ಗೊಜ್ಜಿಗೆ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ, ಟೊಮೆಟೊ, ಕಾಯಿ ತುರಿ ಹಾಕದೆ ಈ ಗೊಜ್ಜನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಗೊಜ್ಜು ಚೆನ್ನಾಗಿ ಕುದಿ ಬಂದ ನಂತರ ಬೇಯಿಸಿರುವಂತಹ ಬದನೆಕಾಯಿನ ಹಾಕಿ ಮಿಕ್ಸ್ ಮಾಡಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಗೊಜ್ಜು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರನ್ನು ಬೇಕಾದರೂ ಸೇರಿಸ್ಕೊಳ್ಬಹುದು. ಅನ್ನಕ್ಕೂ ತಿಂಡಿಗೂ ಸಖತ್ ರುಚಿಯಾಗಿರುತ್ತೆ. ಬದನೆಕಾಯಿಯಿಂದ ಮಾಮೂಲಿ ಅದೇ ಅಡುಗೆ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ, ಮನೆಯಲ್ಲಿರುವ ಎಲ್ಲರಿಗೂ ಖುಷಿಯಾಗುತ್ತೆ. ಮಜ್ಜಿಗೆ ಮೆಣಸು ಹಾಕಿ ಮಾಡಿರೋದ್ರಿಂದ ಇದಕ್ಕೆ ಹುಣಸೆ ಹಣ್ಣು ಹಾಕಬೇಕಂತಿಲ್ಲ. ಮಜ್ಜಿಗೆ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪಿನ ಫ್ಲೇವರಲ್ಲಿ ಸಖತ್ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.